ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಾಗರಾಜ್. ಯಾವರಿಂದ ಬಂದಿದ್ದೀರಾ? ನಾವು ಹರಪನಹಳ್ಳಿಯಿಂದ. ಹರಪನಹಳ್ಳಿ ದಾವಣಗೆರೆಯಿಂದ. ದಾವಣಗೆರೆ. ಎಷ್ಟು ಹಸು ತೊಗೊಂಡಿದ್ದೀರಾ? 3. ಇವಾಗ ನಾವು ಈರೋಡು ಕರಂಗಲ್ಪಾಳ್ಯ ಹಸು ಸಂತೆಯಲ್ಲಿ ಇದ್ದೀವಿ. ಏನಾ 3 ಹಸು. ಯಾರು ಎಷ್ಟು ಕೊಟ್ಟಿರೋದು? ಮಣಿಯಣ್ಣ. ಮಣಿಗಂಡನೆ, ಈರೋಡು ಮಣಿಗಂಡನೆ. ಹೌದು. ಓಕೆ. ಯಾವ ಥರ ನೀವು ಅನ್ಸ್ಕೊಂಡು ಬಂದಿದ್ದೀರಾ? ಇದಕ್ಕೆ ಮುಂಚೆ ಬಂದಿದ್ದೀರಾ ಸಂತೆಗೆ? ಇಲ್ಲ, ಯೂಟ್ಯೂಬಲ್ಲಿ ನೋಡಿ ಬಂದಿರೋದು. ಇವಾಗ ಬಂದು ಡೈರೆಕ್ಟಾಗಿ ನೋಡಿದ್ರಲ್ಲ ಸಂತೆ, ಯಾವ ಥರ ಐತೆ ನಿಮ್ಗೆ? ಚೆನ್ನಾಗೈತೆ. ಚೆನ್ನಾಗಿದೆ. ಹಾಲು ಕರಿಯೋ ಹಸುಗಳೆಲ್ಲ ಜಾಸ್ತಿ ಬರ್ತಾ ಇದೆ ಇಲ್ಲಿಗೆ. ಹೌದು. ಯಾಕಂದರೆ ಹಾಲು ಕರಿಯೋ ಹಸು ಇಲ್ಲಿಗೆ ಫೇಮಸ್ಸು. ಯಾಕಂದರೆ ಈ ಸಂತೆ ನಾಳೆ ಒಂದಿದೆ, ನಾಳಿದ್ದು ಒಂದಿದೆ, ಎಲ್ಲನೂ ಬಂದ್ಬಿಟ್ಟು ಆ ಮರಿಗಳೆಲ್ಲ ಬರುತ್ತಲ್ಲ ಅದನ್ನು ಬರುತ್ತೆ. ಇಲ್ಲ ಹಾಲು ಕರಿಯೋ ಸ್ಟಾಪ್ ಆಗಿರೋದು ಹಸುಗಳೆಲ್ಲ ಇದೆಯಲ್ಲ ಅದನ್ನು ಬರುತ್ತೆ. ಯಾವುದು ಕಟ್ಟಿಂಗ್ ಎಲ್ಲ ಇದು ಮಾಡ್ತಾರಲ್ಲ ಅಂಥವು. ಸೊ ನಾವು ಮಾಡ್ತಾ ಇರೋದು ಬರೀ ಹಾಲು ಕರಿಯೋಷ್ಟು ಹಸುಗಳು ಮಾತ್ರನೇ. ಇವತ್ತಿನ ದಿವಸ ಸಂತೆ ಇಲ್ಲಿ ಇದೇ ದಿವಸ. ನೆನ್ನೆ ಬಂದಿದ್ರೆ ಅದು ಬೇರೆ. ಓಕೆನಾ? ಸೊ ಇವಾಗ ಇದು ನೀವು ಎಷ್ಟು ಗಂಟೆಗೆ ಬಂದ್ರಿ? ನಿನ್ನೆ ರಾತ್ರಿ 2 ಗಂಟೆಗೆ ಬಂದ್ವಿ. 2 ಗಂಟೆಗೆ ಬಂದ್ರಿ. ಇದು 3 ಹಸು ತೊಗೊಳಕ್ಕೆ ನಿಮ್ಗೆ ಎಷ್ಟು ಟೈಮ್ ತೊಗೊಂಡಿತ್ತು? ನಾವು 2 ಗಂಟೆಯಿಂದನೂ ಇಲ್ಲೇ ಸಂತೆಯಲ್ಲಿದ್ವಿ. ಬೆಳಗ್ಗೆ ತೊಗೊಂಡ್ರ ನಾವು. ಬೆಳಿಗ್ಗೆ ತೊಗೊಂಡಿರೋದು. ರೇಟ್ ಎಲ್ಲ ಹೆಂಗೈತೆ? ಬರೋದಿಲ್ಲ ಅಂದ್ರೆ ನಮಗೆ ಬಾಡಿಗೆ ಜಾಸ್ತಿ. ಬಾಡಿಗೆ ಜಾಸ್ತಿ ಆಗುತ್ತೆ, ಕಿಲೋಮೀಟರ್ ಜಾಸ್ತಿ ಆಗಿರೋದ್ರಿಂದ. ಸೊ ರೇಟ್ ಎಲ್ಲ ನಿಮ್ಮ ಬಜೆಟ್ ಎಲ್ಲ ಇದೆ. ರೇಟ್ ಕರೆಕ್ಟ್. ನಮಗೆ ಏನಪ್ಪ ಅಂದ್ರೆ ಬಾಡಿಗೆ ಜಾಸ್ತಿ. ಬಾಡಿಗೆ ಜಾಸ್ತಿ ಆಗಿದೆ. ಇಲ್ಲಿಂದ ಹಾಕ್ಯಂಡು ಹೋಗಿ. ಯಾಕಂದ್ರೆ ಇಲ್ಲಿಂದ ಹಾಕೊಂಡು ಹೋಗೋದಕ್ಕೆ ಅದು ಜಾಸ್ತಿ ಆಗುತ್ತೆ. ಅದೇನೋ ಸಿಂಗಲ್ ಹಸು ಎಲ್ಲ ತಗೊಂಡಿರೋರಿಗೆ ಇನ್ನೂ ಜಾಸ್ತಿ ಅಂತ ಅನ್ಸುತ್ತೆ. ಸಿಂಗಲ್ 3 ಅಂತ ತಗೊಳ್ಳೋದು ಪರವಾಗಿಲ್ಲ. ಸಿಂಗಲ್ ಬರಕ್ಕೆ ಹೋಗಲ್ಲ. ಸಿಂಗಲ್ ಆದರೆ ಕಷ್ಟ. ಸಿಂಗಲ್ ಆದರೆ ಆಲ್ರೆಡಿ ಹಾಕ್ಸ್ಕೊಂಡು ಹೋಗ್ತಾರಲ್ಲ ಅಂತ ಇದ್ರಲ್ಲಿ ಜಾಯಿನ್ ಮಾಡಿಸ್ಕೊಂಡು ಹೋದ್ರೆ ಕರೆಕ್ಟ್ ಆಗುತ್ತೆ. ಇವಾಗ 3 ತೊಗೊಂಡಿದ್ದೀರಲ್ಲ, ಯಾವ ಥರ ತೊಗೊಂಡಿದ್ದೀರಾ? ಎಲ್ಲ ಎಷ್ಟನೇ ಇತ್ತು? ಎಷ್ಟನೇ ಸುಳ್ಳು ಇರೋದು? ಇದು 2 ಹಲ್ಲು, ಇದು 2 ಹಲ್ಲು, ಅದು ಬಾಲ ಬಾಯಿಗಲ್ತದೆ. ಎಲ್ಲನೂ ಇವಾಗ ಇನ್ನೂ ಆ ಕರು ಹಾಕಿಲ್ಲ? ಯಾವ ಕರು ಹಾಕಿಲ್ಲ. ಸೊ ಯಾವಾಗ ಕರು ಆಗುತ್ತೆ ಅಂತ ಹೇಳಿದ್ರೆ? 1 ವಾರ ಹೇಳ್ಯಾರ. 1 ವಾರ. ಓಕೆ. ಅಲ್ಲಿ ಆಲ್ರೆಡಿ ಹಸುಗಳು ಇಟ್ಟಿದ್ದೀರಾ? ಅದಾವ. ಎಷ್ಟವೆ? 4 ಅದಾವ. 4 ಇದೆ. ಇಲ್ಲಿ ಚೆನ್ನಾಗಿದೆ ಅಲ್ಲ? ಅಲ್ಲಿರೋದಕ್ಕಿಂತ ಇಲ್ಲಿರೋದಕ್ಕೆ ನೋಡಿದ್ರೆ ಅಲ್ಲಿರೋದು ಹಾಲು ಜಾಸ್ತಿ ಕರಿತಾ ಇದೆ, ಇಲ್ಲಿರೋದು ತಗೊಂಡೋಗೋದು ಜಾಸ್ತಿ. ನೋಡಿದ ಮೇಲೆ ಎಲ್ಲ ಗೊತ್ತಾಗಲ್ಲ. ತಗೊಂಡೋಗಿ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ. ಎಷ್ಟು ಲೀಟ್ರ್ ಕರಿಬೋದು ನಿಮ್ಮ ಮನಸ್ಸಿಗೆ? ನಮ್ಮ ಮನಸ್ಸಿಗೆ ಒಂದು 7-8 ಲೀಟ್ರ್ ಕರಿಬೋದು ಒಂದು ಹೊತ್ತಿಗೆ ಟೈಮ್. ಓಕೆ. ಸೊ ನೀವು ಬಜೆಟ್ ಅಷ್ಟೇ ಪ್ಲಾನ್ ಮಾಡಿದ್ದೀರಾ, ಇಷ್ಟು ಕರೆದ್ರೆ ಸಾಕು ಅಂತ? ಯಾಕಂದರೆ ಇಲ್ಲಿ ಒಂದು ಟೈಮ್ಗೆ 15ರಿಂದ 18 ಲೀಟ್ರ್ ಕರೆಯೋದಷ್ಟು ಇದೆ. ಅಲ್ಲ, ಎಚ್ ಎಫ್ 10 ಹೇಳಿದಾರೆ, ನಾವು 7-8 ಕರಿಬೋದು ಅಂತ. ಈ ಎಚ್ ಎಫ್ ರಾವುಗಳು ಅಲ್ಲಿ ಸೆಟ್ ಆಗುತ್ತಾ? ಆಗ್ಬೋದು. ಎಚ್ ಎಫ್ ಕ್ರಾಸ್ ಆದರೆ ಓಕೆ, ಅದು ಬಿಸಿಲಿಗೆಲ್ಲ ತಡೆಯುತ್ತೆ. ಎಚ್ ಎಫ್ ಅಲ್ಲಿ ಸೆಟ್ ಆಗುತ್ತಾ? ಯಾಕಂದರೆ ಬಿಸಿಲು ಜಾಸ್ತಿ ಅಂತ ಲಾಸ್ಟ್ ಟೈಮ್ ನಾವು ಹೊರಗೆ ಬಿಡಲ್ಲ. ಹಾಂ, ಇರುತ್ತೆ. ಹಂಗಂದ್ರೆ ನೆಕ್ಸ್ಟ್ ಟ್ರೈ ಮಾಡಿ ನೋಡಿ. ಈ ಸತಿ ತಗೊಂಡೋಗ ಹಾಲು ಚೆನ್ನಾಗಿ ಕರಿತಾ ಇದೆ ಅಂದರೆ ನೆಕ್ಸ್ಟ್ ಎಚ್ ಎಫ್ ಗೆ ಹೋಗ್ಬೋದು. ನಾವು ಎಚ್ ಎಫ್ ತಗೊಂಡಿಲ್ಲ. ಹಾಂ, ಎಚ್ ಎಫ್ ಇಲ್ಲಲ್ಲ, ಎಚ್ ಎಫ್ ಕ್ರಾಸ್ ಇದು. ಜರ್ಸಿ ಎಚ್ ಎಫ್ ಕ್ರಾಸ್ ಆದರೆ ಬಿಸಿಲಿಗೆ ತಡೆಯುತ್ತೆ. ಪ್ಯೂರ್ ಎಚ್ ಎಫ್ ಅಂದರೆ ಅದು ಸ್ವಲ್ಪ ಬಿಸಿಲು ಸ್ವಲ್ಪ ಕಮ್ಮಿ ಇರಬೇಕು, ಕ್ಲೈಮೇಟಿಗೆ ಸೆಟ್ ಆಗಬೇಕಲ್ಲ. ಸೊ ಅದಕ್ಕೆ. ಆಯ್ತು. ಸರಿ ಸರ್, ಓಕೆ, ಆಯ್ತು. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ.